गजाननं भूतगणाधिसेवितं कपिस्तजम्बोफलसारभक्षितम् उमासुताशोकविनाशकारणं नमामि विघ्नेश्वरपाद पंकजं। ನಿತ್ಯಾನಂದ ಭಗವಾನ್ ಕ ಚರಿತ್ರೆ. ಕಲೆಯಲ್ಲಿ ನುರಿತರಾಗಿರುವ ನಿತ್ಯಾನಂದ ಬಳಿಯಲ್ಲೇ ಇರುವ ಸ್ವಾಮಿಗಳಿಗೆ ಬೇಕಾದ ನೀರು, ಊಟ, ತಿಂಡಿಗಳನ್ನು ಸರಿಯಾದ ಸಮಯದಲ್ಲಿ ಕೊಡುತ್ತಿದ್ದರು. ಇವರು ಎಷ್ಟೊಂದು ಶಾಸ್ತ್ರವಾಗಿ ಸಕ್ತರಾಗಿ ಬಲಿ ಇದ್ದರೆಂದರೆ ಯಾವುದೊಂದು ನಿತ್ಯಾನಂದರಿಂದ ಬೇಕು ಎನ್ನುವುದನ್ನು ಕೇಳಿಕೊಳ್ಳುವುದಿಲ್ಲ. ಅಲ್ಲದೆ ಭಗವಾನರ ಅಸಂತೋಷದ ಸಂದರ್ಭಗಳನ್ನು ಗಮನಿಸಿ ಅದರಿಂದಲೂ ಬಹಳಷ್ಟು ಕಲಿತುಕೊಳ್ಳುತ್ತಿದ್ದರು. ಬಾಬರಿಗೆ ಸೇವೆ ಸಲ್ಲಿಸುವುದೆಂದರೆ ನೀವು ಬಹಳವಾಗಿ ಜಾಗೃತರಾಗಿರಬೇಕಾಗಿ ಸೂಕ್ಷ್ಮ ಗ್ರಹಿಸಲಾಗಿ, ಅದೇ ಸಮಯದಲ್ಲಿ ಸೇವೆ ಸಲ್ಲಿಸುವ ಭಕ್ತರು ಶಿಷ್ಯರು ಕೀರ್ತಿಯನ್ನಾಗಲಿ ಅಹಂಭವನ್ನಾಗಲಿ ಸ್ವಲ್ಪವೂ ತೋರಿಸಲಾಗದಂತಿತ್ತು. ಇನ್ನೊಂದು ಅರ್ಥದಲ್ಲಿ ನಿತ್ಯಾನಂದರ ಬಳಿ ಇರುವನೆಂದು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹಿಗ್ಗಿಕೊಳ್ಳಲಾಗುವುದಿಲ್ಲ. ತನ್ನ ಶಿಷ್ಯರು ಈ ರೀತಿ ಅಹಂಕಾರಗಳಾಗಿ ಇದ್ದರೆ ಬಾಬರು ಅವ್ಯಕ್ತ ಶಕ್ತಿಯು ಅವರ ನಾಶಪಡಿಸುತ್ತಿತ್ತು. ಎಲ್ಲಿ ಏನು ನಡೆದುದು ಎಂದು ಸಂಭವಿಸುವಾಗಲೇ ಬಾಬರವರಿಗೆ ತಿಳಿಯುವ ಶಕ್ತಿ ಇರುತ್ತಿತ್ತು. ತನ್ನ ಶಿಷ್ಯರು ಅಹಂಕಾರದ ಈ ರಾಕ್ಷಸನ ಹಿಂಸೆಗೆ ಸಿಲುಕಿದಾಗಲೇ ಆತನ ಅಹಂಕಾರವನ್ನು ಇನ್ನಿಲ್ಲದಂತೆ ನಾಶಪಡಿಸುತ್ತಿದ್ದರು. ನಿಜಕ್ಕೂ ಒಂದು ವಿಸ್ಮಯ. ಬಾಬರಿಗೆ ನೀವು ನಿಮ್ಮ ಸೇವೆಗಳ ಬಗ್ಗೆ ಬೊಗಳೆ ಕೊಚ್ಚಿಕೊಳ್ಳುವುದು ತಿಳಿದಲ್ಲಿ ನೀವು ಸೇವೆ ಸಲ್ಲಿಸುವುದರಲ್ಲಿ ಇತರರಿಗಿಂತ ಉತ್ತಮರೆಂಬ ಬೊಗಳೆಗಳಲ್ಲಿ ತಕ್ಷಣವೇ ನೀವು ಆತನಿಗೆ ಸೇವೆ ಸಲ್ಲಿಸುವಿಕೆಯ ಸೌಭಾಗ್ಯದಿಂದ ವಂಚಿತಗೊಳ್ಳುವಿರಿ. ಭಗವಾನ್ ನಿತ್ಯಾನಂದರಿಗೆ ಸೇವೆ ಸಲ್ಲಿಸಲು ಪೂರ್ಣವಾದ ವಿನಯ ಅಗತ್ಯ. ಅದಕ್ಕೆ ಸಾಧನೆಯು ತಪಸ್ಸು ಮತ್ತು ಮನಸ್ಸಿನ ಆತ್ಮಪ್ರಜ್ಞೆ ಅಗತ್ಯ. ಗತಕಾಲದಲ್ಲಿ ಭಾರತದ ಗಣೇಶಪುರಿಯಲ್ಲಿ ಕೇವಲ ದಟ್ಟಾರಣ್ಯಗಳಲ್ಲಿ ವಾತಾವರಣದಿಂದಾಗಿ ಮನುಷ್ಯರಿಗೆ ಜೀವಿಸಲು ಸಾಧ್ಯವಾಗದ ಪ್ರಕೋಪದಿಂದ ಕೂಡಿತು. ಕಡು ಚಳಿಗಾಲದಲ್ಲಿ ಬಾಬರ ಆಶ್ರಮಕ್ಕೆ ಬರುತ್ತಿದ್ದ ಭಕ್ತರು ಕೆಲವೊಮ್ಮೆ ಚಾಪೆ ಹೊದಿಕೆಗಳಿಲ್ಲದೆ ಖಾಲಿ ನೆಲದಲ್ಲಿ ಮಲಗಬೇಕಿತ್ತು. ಆಗ ಮಧ್ಯರಾತ್ರಿಯಲ್ಲಿ ಬಾಬರು ಕೇಳುತ್ತಿದ್ದರು, ಬಹಳ ಚಳಿ ಇದೆಯಾ? ಅಂತಹ ಪ್ರಶ್ನೆಗಳಿಗೆ ಭಕ್ತರು ಹೇಗೆ ಉತ್ತರಿಸುತ್ತಿದ್ದರೆಂಬುದು ಸಹ ಪ್ರಶ್ನೆಯಷ್ಟೇ ಪ್ರಾಮುಖ್ಯವಾಗಿತ್ತು. ನಿಮ್ಮ ಉತ್ತರ, ನೆಲ ಸ್ವಲ್ಪ ಚಳಿ, ಆದರೆ ವಾತಾವರಣ ಕೆಟ್ಟಿಲ್ಲ ಎಂದಾಗಿದ್ದರೆ ಕೂಡಲೇ ಬಾಬರು ನೀವು ಆತನೊಡನೆ ಇರಲು ಬಯಸಿದ್ದರೆಂಬುದನ್ನು ತಿಳಿದುಕೊಳ್ಳುವರು. ನಿಮ್ಮ ಭಾವನೆಗಳಲ್ಲಿ ಆಶ್ರಮ ದೋಷಗಳನ್ನು ಗುರುತಿಸುವ ದೂರುಗಳಿಲ್ಲವೆಂದು ತಿಳಿದುಕೊಳ್ಳುವರು. ಬಳಿಕ ಬಾಬರು ತಮ್ಮ ಹೊದಿಕೆ ಮತ್ತು ಚಾಪೆಗಳನ್ನು ತಂದು ಕೊಡುವರು. ನಿಮಗೆ ಹೆಚ್ಚು ಅನುಕೂಲವಾಗಲಿಲ್ಲವೆಂದು ಹಾರೈಸುವರು. ಆದರೆ ಬಾಬಾ ಮಾತ್ರ ತಮ್ಮ ಲಂಗೋಟಿಯಲ್ಲಿ ಹವಾಮಾನದ ಯಾವುದೊಂದು ಗೊಡವೆಗಳಿಲ್ಲದೆ ಇರುತ್ತಿದ್ದರು. ನಿತ್ಯಾನಂದರು ಕೇಳುತ್ತಿದ್ದರು, ನಿಮಗೆ ಹಸಿದಿದೆಯಾ? ಆಗಲೂ ಏನೊಂದು ದೂರಿಕೊಳ್ಳದೆ ಕೆಲವೊಮ್ಮೆ ಶಿಷ್ಯರು ಉತ್ತರಿಸುತ್ತಿದ್ದರು, ಓ ಬಾಬಾ, ನನಗೆ ಸ್ವಲ್ಪ ಹಿಂದೆ ತಿಂಡಿ ಆಗಿದೆ. ಇದೇನೆಂದರೆ, ಹೌದು, ನನಗೆ ಹಸಿದಿದೆ. ಬಳಿಕ ಬಾಬಾ ಹೇಳುತ್ತಿದ್ದರು, ಡಬ್ಬದಲ್ಲಿ ಕೆಲವು ಬ್ರೆಡ್ಗಳಿವೆ. ಕೆಲವೊಮ್ಮೆ ನೀವು ಆ ಡಬ್ಬಗಳನ್ನು ತೋರಿಸಿ ನೋಡಿದಾಗ ಹಳೆದಾದ ರುಚಿ ಕಳೆದುಕೊಂಡ ದೋರಗಾದ ಬ್ರೆಡ್ಗಳನ್ನು ನಿಮ್ಮನ್ನು ಸ್ವಾಗತಿಸುವ ಕಣ್ಣುಗಳಿಂದ ನೋಡುತ್ತಿರುವುದನ್ನು ಕಾಣಬಹುದು. ಬಾಬಾ ಬಳಿಕ ಖಾರವಾದ ಉಪ್ಪಿನಕಾಯಿಗಳನ್ನು ಬ್ರೆಡ್ಡಿಗೆ ಮುಟ್ಟಿಸಿ ತಿನ್ನಲು ಕೊಡುತ್ತಿದ್ದರು. ಹಸುವೆಯು ನಿಮ್ಮನ್ನು ತಿನ್ನುವಂತೆಯೇ ಮಾಡುತ್ತಿತ್ತು. ತಿನ್ನುವ ಆಹಾರ ದೊಡ್ಡದಾಗಿ ಕಾಣಿಸಿಕೊಳ್ಳದಿದ್ದರೂ ಸಹ ಆದರೆ ಬಾಬರವರ ಸಾನ್ನಿಧ್ಯದಲ್ಲಿ ಎಲ್ಲವೂ ರುಚಿಕರವಾಗಿ ಬದಲಾಗುತ್ತಿತ್ತು. ಭಗವಾನ್ ನಿತ್ಯಾನಂದರು ತನ್ನ ಶಿಷ್ಯರಿಗೆ ಹಾಲಿಲ್ಲದ ಕಾಫಿಯನ್ನು
ಕೊಡ ಕೊಡ ಮಾಡು ಕೊಡ ಮಾಡುತ್ತಿದ್ದರು. ಹಾಲಿನ ಬಾಬರವರಿಂದ ಅದಕ್ಕೆ ತುಪ್ಪವನ್ನು ಬೆರೆಸಿದರು. ಇದೆಲ್ಲವೂ ಒಂದು ಪರೀಕ್ಷೆಗಳಿಗಾಗಿವೆ. ಅದೇ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಅತಿಯಾದ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದರು. ಅವರು ನಿಮ್ಮ ತಾಯಿಯಂತೆ, ನೀವು ಮಗುವಿನಂತೆ. ಅಂತಹ ಮಾತ್ರ ಪ್ರೇಮ ವ್ರತವನ್ನು ಅವರ ಬಳಿ ಇರುತ್ತಿದ್ದ ಹಾಳು ಒಮ್ಮೆ ಕ್ಯಾಪ್ಟನ್ ಹಟ್ಟಂಗಡಿಯವರು ಕಾಲಿಗೆ ಗಾಯವಾಗಿ ತೀವ್ರ ರಕ್ತವನ್ನು ಉಂಟು ಮಾಡಿತು. ಕೂಡಲೇ ಬಾಬರವರು ಅದರ ಕೊಠಡಿಗೆ ಪ್ರವೇಶಿಸಿ ಯಾವುದೋ ಶಬ್ದಗಳನ್ನು ಉಚ್ಚರಿಸದೆ ಆ ಗಾಯದ ಮೇಲೆ ಗಂಧದೆಣ್ಣೆಯನ್ನು, ಸುಂದರ ಗಂಧೆಣ್ಣೆಯಿಂದ ಗಾಯ ಉರಿಯನ್ನು ತಂಪಾಗಿ ಸಂತೈಸಲಾಯಿತು. ಬಾಬರವರಿಗೆ ಭಕ್ತರ ಸಂಕಟಗಳ ಅರಿವು ಸದಾ ಜಾಗೃತವಾಗಿದ್ದವು. ಆಪದ್ಬಾಂಧವರಂತೆ ಅವರ ಸಹಾಯಕ್ಕೆ ಬರುತ್ತಿದ್ದರು. ಅವರಿಗೆ ಮೊದಲೇ ಪರಿಸ್ಥಿತಿಯ ಕುರಿತು ಹೇಳುವ ಅಗತ್ಯವೇ ಇರಲಿಲ್ಲ. ಗುರುವು ಶಿಷ್ಯರ ಸೇವೆ ಮಾಡುತ್ತಿರುವುದು ಶಿಷ್ಯರ ಉದ್ಧಾರದ ದೃಷ್ಟಿಯಿಂದ, ಪ್ರೇಮದ ತ್ರವೆಯಿಂದ. ಕೆಲವೊಮ್ಮೆ ತೆರೆದ ಜಾಗೃತದಲ್ಲಿ ಗಂಟೆಗಟ್ಟಲೆ ಸ್ವಾಮಿಗಳು ಯಾರನ್ನೋ ಕಾಯುತ್ತಿರುವಂತೆ ಕುಳಿತಿರುತ್ತಿದ್ದರು. ಕೆಲವು ಕಾಲ ಹೇಳದೆ ಕಳೆದ ಬಳಿಕ ಭಕ್ತರ ಗುಂಪು ಬಾಬರ ದರ್ಶನಕ್ಕೆ ಬರುತ್ತಿದ್ದರು. ಆ ಸುರಕ್ಷಿತವಾದ ಆಶ್ರಮಕ್ಕೆ ಬಂದ ಬಳಿಕ ಬಾಬರು ಕೋಣೆಯ ಒಳಗೆ ಹೋಗುತ್ತಿದ್ದರು. ಭಕ್ತರು ಗುಂಪು ಸೇರಿ ಕೂಡಲೇ ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸಿದ್ದನ್ನು ನೋಡಿದರೆ ಬಾಬರವರೇ ಭಕ್ತರು ಸುರಕ್ಷಿತ ತಲುಪುವ ತನಕ ಮಳೆಯನ್ನು ತಡೆಹಿಡಿದಿರಬಹುದೆಂದು ಅನಿಸುತ್ತದೆ. ಭಗವಾನ್ ನಿತ್ಯಾನಂದರಿಗೆ ಎಲ್ಲರೂ ಸಮಾನರೇ, ಎಲ್ಲರೂ ದೇವತಾ ಸ್ವರೂಪರು, ಆತ್ಮ ಸ್ವರೂಪರು. ಆತ ನಿಮ್ಮಲ್ಲಿ ದೇವರನ್ನು ಮಾತ್ರವೇ ಕಂಡಿರುವನು. ಬಾಬರವರಿಗೆ ದುರ್ಬಲ ಹೃದಯ ಮನಸ್ಸುಗಳನ್ನೊಳಗೊಂಡ ಅಥವಾ ವಿಚಿತ್ರ ಸ್ವಭಾವವನ್ನು ತೋರುತ್ತಿರುವ ಭಕ್ತರಲ್ಲಿ ಸಹನೆ ಮತ್ತು ವಿಶೇಷವಾದ ಕರುಣೆ, ಪ್ರೀತಿ ಅಧಿಕವಾಗಿತ್ತು. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಕಮಲನಯನ ಯೋಗಿವಿದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ.